ಹಾಗಾಗಿ ಅಗತ್ಯ ವಸ್ತುಗಳನ್ನ ತೆಗೆದುಕೊಳ್ಳೋಕೆ ನಮಗೆ ಅವಕಾಶ ಇಲ್ಲ ಅಂತ ಜನ ಅನ್ಕೊಂಡ್ರೋ ಏನೋ ಅಂತ ಗೊತ್ತಿಲ್ಲ. ಆ ತರನಾದ ಬಿಹೇವಿಯರ್ ಇವತ್ತು ಕಾಣಿಸ್ತಾ ಇತ್ತು ಜನರಲ್ಲಿ. ಲಾಕ್ಡೌನ್ ಮುನ್ನ ದಿನ ಎಲ್ಲಾ ಕಡೆ ರೂಲ್ಸ್ ಗಳನ್ನ ಜನ ಬ್ರೇಕ್ ಮಾಡಿದ್ದಾರೆ. ಕರ್ಫ್ಯೂ ನಿಯಮವನ್ನ ಮರೆತು ಖರೀದಿಗೆ ನುಗ್ಗಲೇ ಉಂಟಾಗಿತ್ತು. ಯಾಕಂದ್ರೆ ಇನ್ನು ನಾಳೆಯಿಂದ 14 ದಿನ ಸಿಗಲ್ಲಪ್ಪ ಅನ್ನುವ ರೀತಿಯಲ್ಲಿ ಜನ ಇವತ್ತು 1 ತಿಂಗಳಿಗೆ ಆಗುವಷ್ಟು ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ರು. ರಾಜ್ಯದಾದ್ಯಂತ ಎಲ್ಲಾ ಮಾರುಕಟ್ಟೆಗಳಲ್ಲಿ ಕಂಡು ಬಂದಿದ್ದು ಜನ ಜನ ಜನ. ಯಾಕೆ ಸರ್ಕಾರ ಅದೇ ಕಾರಣಕ್ಕಾಗಿ ಅವಕಾಶವನ್ನ ಮಾಡಿಕೊಟ್ಟಿರೋದು. ಈ ತರ ಆಗತ್ತೆ, ಜನ ಮುಗಿಬೀಳ್ತಾರೆ, ರಾಶಿ ಜನ ಆಗ್ತಾರೆ, ಅದರಿಂದ ಮತ್ತೆ ಕೊರೋನಾ ಎಲ್ಲಾ ಕಡೆ ಹರಡುತ್ತೆ, ಇನ್ನೊಂದಷ್ಟು ಜನರಿಗೆ ಮತ್ತೆ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ. ಸೊ ಇನ್ನು KR ಮಾರ್ಕೆಟ್ ಅಲ್ಲಿ ದೃಶ್ಯ ನೋಡಬಹುದು ನೀವು. ಅಗತ್ಯ ಸೇವೆಗಳ ಖರೀದಿಗೆ ಇವತ್ತು ಕೂಡ ಬೆಂಗಳೂರಿನ ಜನರು ಕೂಡ ಮುಗಿಬಿದ್ದಿದ್ರು. ನಾಳೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ KR ಮಾರ್ಕೆಟ್ ಅಲ್ಲಿ ಹೆಚ್ಚು ಜನ ಸೇರಿದ್ರು. ಅಗತ್ಯ ವಸ್ತುಗಳನ್ನ ಕೊಳ್ಳುವ ಭರದಲ್ಲಿ ಸಾಮಾಜಿಕ ಅಂತರವೂ ಕೂಡ ಇರಲಿಲ್ಲ. ಪೊಲೀಸರು ಮಾರ್ಷಲ್ಗಳು ಜನರನ್ನ ನಿಯಂತ್ರಿಸೋದಕ್ಕೆ ಸಾಕಷ್ಟು ಕಷ್ಟವನ್ನ ಪಡಬೇಕಾಯಿತು. ಇದು KR ಮಾರ್ಕೆಟ್ ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಇನ್ನೊಂದ್ ಕಡೆ SJP ರಸ್ತೆಯಲ್ಲಿ ಕಣ್ಣು ಹಾಯಿಸಿದಷ್ಟು ಕೂಡ ಜನ ಕಿಕ್ಕಿರಿದು ತುಂಬಿದ್ರು. ರಸ್ತೆಯ ಎರಡೂ ಬದಿಗಳಲ್ಲಿ ಹೂವಿನ ಅಂಗಡಿಗಳಲ್ಲಂತೂ ಜನವೇ ಅಲ್ಲಿ ಇದ್ದಿದ್ದು. ಸಾಮಾಜಿಕ ಅಂತರವನ್ನೇ ಮರೆತಿದ್ರು ಜನ. ಹೂವಿನ ಮಾರುಕಟ್ಟೆಯಲ್ಲಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ. ಟ್ರಾಫಿಕ್ ಮಾಡಿ ಕೂಡ ಆಯ್ತು, ಆದ್ರೂ ಕೂಡ ಜನರನ್ನ ಖಾಲಿ ಮಾಡಿಸುವಲ್ಲಿ ಪೊಲೀಸರು ಸುಸ್ತಾಗಿ ಹೋದ್ರು. ಯಾಕಂದ್ರೆ ಅಷ್ಟೊಂದು ಜನ ಎಲ್ಲ ಕಡೆ ಮುಗಿಬಿದ್ದಿದ್ರು. ಇನ್ನು ಬೆಂಗಳೂರಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಬೆಂಗಳೂರಿನಿಂದ ಇವತ್ತು ಬೆಳಗ್ಗೆ ಜನ ಗಂಟು ಮೂಟೆ ಕಟ್ಕೊಂಡು ತಮ್ಮ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಹಾಗಾಗಿ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲೂ ಭಾರೀ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸೇರಿದ್ರು. ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ಜಾರ್ಖಂಡ್ ಕಡೆಗೆ ಹೆಚ್ಚಿನ ವಲಸಿಗರು ತೆರಳಿದ್ರು. KSR ರೈಲು ನಿಲ್ದಾಣದ ರಿಸರ್ವೇಶನ್ ಕೌಂಟರ್ ಬಳಿ ವಲಸಿಗರು ಕೂಡ ಕ್ಯೂ ನಿಂತಿದ್ರು. ಸಾಮಾಜಿಕ ಅಂತರ ಅಲ್ಲೂ ಇರ್ಲಿಲ್ಲ, ಮಾಸ್ಕ್ ಹಾಕಿರ್ಲಿಲ್ಲ, ಜನ ಗುಂಪಾಗಿ ಸೇರಿದ್ರು. ಸೊ ಎಷ್ಟೇ ಹೇಳಿದ್ರು ಜನರಿಗೆ ಬುದ್ಧಿ ಬರೋದಿಲ್ಲ. ಕೊನೆಗೆ 1 ದಿನ ನಮಗೆ ಬೆಡ್ ಸಿಕ್ಕಿಲ್ಲ, ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಅಳಲನ್ನ ಅವರೇ ತೋಡ್ಕೊಳ್ತಾರೆ. ಏನೋ ಜಿಲ್ಲೆ ಕತೆ ನೋಡೋದಾದ್ರೆ, ನಾಳೆಯಿಂದ ಲಾಕ್ಡೌನ್ ಇರುವ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಮೈಸೂರಿನ ದೇವರಾಜ್ ಮಾರುಕಟ್ಟೆ ಸುತ್ತ ಜನಜಂಗುಳಿಯೇ ಇತ್ತು. ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ಅಲ್ಲೂ ಅಷ್ಟೇ, ಹಣ್ಣು, ತರಕಾರಿ, ಹೂ ಖರೀದಿಗೆ ಕೊರೋನಾನೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಮರೆತು ಜನ ಅಲ್ಲಿ ಪರ್ಚೇಸ್ ಅಲ್ಲಿ ತೊಡಗಿಸಿಕೊಂಡಿದ್ರು. ಇನ್ನು ಪ್ರತಿದಿನ ಕೊರೋನಾ ಹೆಚ್ಚಳ ಆಗ್ತಾ ಇದೆ, ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೂ ಕೂಡ ಜನರಂತೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಮೈಸೂರಲ್ಲೂ ಕೂಡ ಸಯಾಜಿರಾವ್ ರಸ್ತೆ, ಅರಸೆ ರಸ್ತೆಯಲ್ಲಿ ಕಿಕ್ಕಿರಿದು ಜನ ತುಂಬಿದ್ರು. ಇನ್ನು ಶಿವಮೊಗ್ಗದ ಕತೆ ಏನು ಅಂತ ನೋಡೋದಾದ್ರೆ, ಶಿವಮೊಗ್ಗದಲ್ಲೂ ಕೂಡ ಸೇಮ್ ಸಿಚುವೇಶನ್. ಎಕ್ಸ್ಪ್ಲೇನ್ ಮಾಡಬೇಕು ಅಂತಾನೆ ಇಲ್ಲ. ಎಲ್ಲೆಂದರಲ್ಲಿ ಜನರ ಓಡಾಟ, ಪೊಲೀಸ್ ಚೌಕಿ, ಗಾಂಧಿ ಬಜಾರ್, ವಿನೋಬ್ ನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಜನ ಸುತ್ತಾಟವನ್ನ ಮಾಡಿದ್ರು. 11:30 ಆಗಿತ್ತು, 10 ಗಂಟೆ ಕ್ಲೋಸ್ ಆಗ್ಬೇಕಾಗಿತ್ತು. 11:30 ಆಗಿದ್ರು ಕೂಡ ಜನ ಡೋಂಟ್ ಕೇರ್ ಪರ್ಚೇಸ್ ಅಲ್ಲಿ ತೊಡಗಿಸಿಕೊಂಡಿದ್ರು. ಪೊಲೀಸರು ಅಲ್ಲಿ ಇದ್ದೂ ಇಲ್ಲದಂತ ಆಗಿತ್ತು. ಇದನ್ನು ಗಮನಿಸಬೇಕು ನಾವಿಲ್ಲಿ. ಮಟನ್, ಚಿಕನ್ ಸೇರಿದಂತೆ ಅನೇಕ ಅಂಗಡಿಗಳ ಮುಂದೆ ಜನ ಕ್ಯೂ ನಿಂತಿದ್ರು. ಸಾಕಷ್ಟು ಜನರು ಇವತ್ತೇ ಎಲ್ಲಾ ಸಾಮಗ್ರಿಗಳು ಖರೀದಿ ಮಾಡೋದಕ್ಕೆ ಇವತ್ತು ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇತ್ತು. ಇನ್ನು ಮಂಡ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಮಂಡ್ಯದಲ್ಲೂ ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ದಟ್ಟಣೆ, ದಿನಸಿ ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟ್ಗಳ ಮುಂದೆ ಸರದಿ ಸಾಲಲ್ಲಿ ನಿಂತು ಜನ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಿದ್ದಾರೆ. ಮಾಂಸದ ಅಂಗಡಿ ಮುಂದೆ ಅಂತೂ ಇವತ್ತು ಜನ ಸಾಗರವೇ ಇತ್ತು. ಎಲ್ಲಾ ಕಡೆ ನೋಡಿದ್ರು ಕೂಡ ಭಾನುವಾರದ ಬಾಡೂಟಕ್ಕಾಗಿ ಮಾಂಸ, ಮೀನು ಖರೀದಿಗೆ ಮುಗಿಬಿದ್ದಿದ್ರು ಜನ. ಗುಂಪು ಸೇರುವಂತಹ ಜನರಿಗೆ ಪೊಲೀಸರು ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಮಂಡ್ಯದಲ್ಲಿ ಕೂಡ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಜನ ದಟ್ಟಣೆ ಅಲ್ಲಿ ಇತ್ತು. ಜೀವನವನ್ನ ನಡೆಸಬೇಕು, ಜೀವ ಹೋದ್ರೂ ಪರವಾಗಿಲ್ಲ ಅನ್ನುವ ರೀತಿ ಬಿಹೇವಿಯರ್ ಇರೋದನ್ನ ನಾವು ನೋಡ್ತಾ ಇದ್ವಿ. ಪ್ರತಿದಿನ ನಾವು ಹೇಳ್ತಾ ಇರ್ತೀವಿ, ಆದ್ರೆ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಇವ್ರು ಪ್ರತಿದಿನ ಹೇಳ್ತಾನೆ ಇರ್ತಾರೆ ಅಂತ ಹೇಳಿ. ಒಂದು ದಿನ ನಮ್ಗೆ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಎಂತ ಸಿಚುವೇಶನ್ ಇರುತ್ತೆ ಅಂತ ಹೇಳಿ. ಇನ್ನು ಧಾರವಾಡದ ಸುಭಾಷ್ ರೋಡ್, CBT ರೋಡ್ ಬಳಿ ಜನ ಜಂಗುಳಿಯೇ ಇತ್ತು. ದಿನಸಿ ಖರೀದಿಗೆ ಜನ. ಸಾಮಾಜಿಕ ಅಂತರನೇ ಇರ್ಲಿಲ್ಲ. ಅಲ್ಲಿ ನೀವು ನೋಡ್ತಾ ಇದ್ರಲ್ಲ, ಅಲ್ಲಿ ಎಲ್ಲಿ ಕಾಣಿಸ್ತಾ ಇದೆ, ಏನಾದ್ರೂ ಅಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಾ, ಸಾಮಾಜಿಕ ಅಂತರ ಇದೆಯಾ? ದಂಡ ಹಾಕೋದಕ್ಕೆ ಬಂದ ಪೊಲೀಸರಿಗೂ ಕೂಡ ಕೇರ್ ಮಾಡಿಲ್ಲ ಅಲ್ಲಿನ ಜನ. ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನ. ನಾಳೆಯಿಂದ ಲಾಕ್ಡೌನ್ ಆಗತ್ತೆ ಅಂತ ಹೇಳಿ 1 ತಿಂಗಳಿಗೆ ಆಗುವಷ್ಟು ದಿನಸಿ ಖರೀದಿಯನ್ನ ಮಾಡಿದ್ರು ಅನ್ಸುತ್ತೆ. 14 ದಿನಗಳ ಕಾಲ ಇನ್ಯಾರು ಹೊರಗೆ ಬರಲ್ಲ ನೋಡಿ. ಇವ್ರು ಯಾರು ಬರೋದೇ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ 14 ದಿನದಷ್ಟು ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅಂತ ಹೇಳಿ. ಇನ್ನು ದಾವಣಗೆರೆಯ KR ಮಾರ್ಕೆಟ್ನಲ್ಲಿ ಜನ ಜಂಗುಳಿಯೇ ಇತ್ತು. ತರಕಾರಿ, ದಿನಸಿ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ರು. ವಾಹನ ಸಂಚಾರ ದಟ್ಟಣೆಯಿಂದಾಗಿ ಫುಲ್ ರಶ್ ಆಗಿತ್ತು. ಅಲ್ಲೂ ಅಷ್ಟೇ, ಸಾಮಾಜಿಕ ಅಂತರ ಅಂತ ಏನು ಅಂತ ಪ್ರಶ್ನೆ ಕೇಳಬೇಕು, ಆ ತರ ಇತ್ತು. ಸಾರ್ವಜನಿಕ ಸಂಚಾರ ಅಂತೂ ಬಹಳ ಜೋರಾಗಿತ್ತು. ಕೋವಿಡ್ ಸೋಂಕಿತರ ಸಾವಿನ
ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರು ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಜನರನ್ನ ನಿಯಂತ್ರಿಸೋದಕ್ಕೆ ಅಲ್ಲಿ ಯಾರು ಕೂಡ ಬರಲಿಲ್ಲ, ಪೊಲೀಸರು ಇರಲಿಲ್ಲ, ಪಾಲಿಕೆ ಅಧಿಕಾರಿಗಳು ಕೂಡ ಇರಲಿಲ್ಲ. ಸೊ ಜನರಿಗೆ ಇನ್ನೂ ಕೂಡ ಖುಷಿ ಆಯ್ತು ಹೋಗ್ಲಿ, ಯಾರು ಬರ್ತಾ ಇಲ್ಲ ನಮ್ಮನ್ನ ನೋಡೋದಕ್ಕೆ ಅಂತ ಹೇಳಿ, ನಾವಾಡಿದ್ದೆ ಆಟ ಅಂತ ಹೇಳಿ. ಇನ್ನು ಗದಗದಲ್ಲಿ ಈ ಒಂದು ಮಾರುಕಟ್ಟೆಗೆ ಅಲ್ಲಿ ಕೂಡ ಅಷ್ಟೇ ಸೇಮ್ ಜನ ಸಾಗರವೇ ಅಲ್ಲಿ ಸೇರಿತ್ತು. ದಿನಸಿ ಆಗಿರ್ಬೋದು, ಅಗತ್ಯ ವಸ್ತುಗಳ ಖರೀದಿಗೆ ಸಾವಿರಾರು ಜನರು ಅಲ್ಲೂ ಕೂಡ ಬಂದಿದ್ರು. ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಕಾಣ್ತಾ ಇದ್ದಿದ್ದು ಜನ. ಇವತ್ತೊಂದು ದಿನ ಬಿಟ್ಟಿದ್ದಾರೆ, ಇವತ್ತೊಂದಿನ ಫ್ರೀ ಅಂತ ಅನ್ಕೊಂಡಂಗೆ ಕಾಣಿಸ್ತಾ ಇದೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಅಲ್ಲಿ ಅಧಿಕಾರಿಗಳಂತೂ ಹೈರಾಣ ಹೋಗಿದ್ರು. ಅಟ್ಲೀಸ್ಟ್ ಇಲ್ಲಿ ಬಂದಿದ್ದಾರೆ. ದಾವಣಗೆರೆಯಲ್ಲಂತೂ ಪೊಲೀಸರು ಇವತ್ತು ಕೇರೆ ಮಾಡಿಲ್ಲ, ಇವತ್ತು ಒಂದಿನ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದಾರೆ ಅವರು. ಮಾರುಕಟ್ಟೆಯಲ್ಲಿ ವಾಹನಗಳಿಂದ ಅಂತೂ ಫುಲ್ ರಶ್ ಆಗಿ ಹೋಗಿತ್ತು. ಕೊರೋನಾ ನಿಯಮ ಪಾಲನೆ ಮಾಡ್ತಾ ಇಲ್ಲ ಜನ ಅನ್ನೋದಕ್ಕೆ ಎಲ್ಲ ದೃಶ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಕೂಡ ಹಾಕ್ತಾ ಇಲ್ಲ, ಯಾವ ರೀತಿಯಾಗಿ ಬೇಜವಾಬ್ದಾರಿಯಾಗಿ ಜನ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊರೋನಾ ಮರೆತು ಬೇಕಾಬಿಟ್ಟಿಯಾಗಿ ಜನ ನಡ್ಕೊಳ್ತಾ ಇದ್ದಾರೆ. ಎಲ್ಲ ದೃಶ್ಯಗಳನ್ನ ನೀವು ಒಂದ್ಸಲ ಗಮನಿಸಿ. ಈಗ ಏನಾದರೂ ಈ ದೃಶ್ಯಗಳು ನಿಮಗೆ ಕಾಣ್ತಾ ಇದ್ರೆ, ನೀವು ಮನೆಯಲ್ಲಿ ನೋಡ್ತಾ ಇದ್ರೆ ಒಂದ್ಸಲ ನೀವೇ ನಿಮ್ಮನ್ನೇ ಕ್ವಶನ್ ಮಾಡ್ಕೊಳ್ಳಿ, ನಾವು ಏನು ಮಾಡ್ತಾ ಇದ್ದೀವಿ, ಏನು ಆಗಬಹುದು ಇದರ ಸಿಚುವೇಶನ್, ಹೇಗಾಗ್ಬೋದು ಇದರ ಒಂದು ಎಫೆಕ್ಟ್ ಅನ್ನೋದನ್ನ. ಇನ್ನು ಕೊಪ್ಪಳದಲ್ಲಿ ಜನ ಅಲ್ಲೂ ಕೂಡ ಅಷ್ಟೇ ಮಾರುಕಟ್ಟೆಯಲ್ಲಿ ತುಂಬಿ ತುಳುಕ್ತಾ ಇದ್ರು. 12 ಗಂಟೆವರೆಗೂ ದಿನಸಿ ಖರೀದಿಗೆ ಅವಕಾಶ ಇತ್ತು. ಅಲ್ಲಿ ಜವಾಹರ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಕೊರೋನಾ ಭಯಲದೆ ಜನ ಸಂಚಾರ ಮಾಡ್ತಾ ಇದ್ರು. ನೋಡ್ತಿದ್ದಲ್ಲ, ವೆಹಿಕಲ್ಗಳ ಸಾಲುಗಟ್ಟಿ ಅಲ್ಲಿ ವೆಯ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ. ಜವಾಹರ್ ರಸ್ತೆ ಬಸ್ ನಿಲ್ದಾಣದ ಮುಂದೆ ಜನಜಂಗುಳಿಯೇ ಇತ್ತು. ನಾಳೆಯಿಂದ ಏನೂ ಸಿಗ್ದಿಲ್ವೇನೋ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಜನ ದಿನ 14 ದಿನ ನೋಡಿ, ಎಲ್ಲಿ ಯಾರು ಹೊರಗೆ ಬರೋದೇ ಇಲ್ಲ. ದಿನಸಿ ಅಂಗಡಿ ಮುಂದೆ ಆಗಿರ್ಬೋದು ಅಥವಾ ಯಾವುದೇ ತರಕಾರಿ ಅಂಗಡಿಗಳ ಮುಂದೆ ನಾಳೆಯಿಂದ ಜನನೇ ಇರೋದಿಲ್ಲ. ಯಾಕಂದ್ರೆ ಎಲ್ಲರೂ ಇವತ್ತು ತಗೊಂಡ್ಬಿಟ್ಟಿದ್ದಾರೆ 14 ದಿನಕ್ಕಾಗುವಷ್ಟು. ಸೊ ಇಲ್ಲೂ ಕೂಡ ಸೇಮ್, ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಕೂಡ ಸರಿಯಾಗಿ ಹಾಕಿರ್ಲಿಲ್ಲ. ಸೊ ಎಲ್ಲರೂ ಕೂಡ ಕೊರೋನಾ ಇಲ್ಲ ಅನ್ನುವ ರೀತಿಯಾಗಿ ಬಿಹೇವಿಯರ್ ಮಾಡ್ತಾ ಇದ್ದಾರೆ. ಇನ್ನು ಕಾರವಾರದಲ್ಲಿ ಹೆಲ್ಮೆಟ್ ಧರಿಸಿ ಎಣ್ಣೆ ಖರೀದಿಸಿದ್ದಾರೆ ಅಲ್ಲಿನ ಜನರು. ನೋಡ್ತಾ ಇದ್ದೀರಲ್ಲ ಅಲ್ಲಿ ಯಾವ ರೀತಿಯಾಗಿದೆ. ಎಣ್ಣೆ ಖರೀದಿ ಮಾಡುವವರು ಹೆಲ್ಮೆಟ್ಗಳನ್ನು ಕೂಡ ಹಾಕೊಂಡಿರೋದನ್ನ ನೋಡಬಹುದು. ಎಣ್ಣೆ ಖರೀದಿಸುವ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ ಅನ್ನುವಂಥ ಒಂದು ಆತಂಕ, ಭಯ ಸಹಜವಾಗಿದ್ದೇ ಇರುತ್ತೆ ಯಾರಿಗಾದ್ರೂ ಕೂಡ. ನಮ್ಮ ಮನೆಯವರು ಏನಾದರೂ ನೋಡಿದ್ರೆ ಏನಪ್ಪ ಅಂತ ಹೇಳಿ. ಸೊ ಮರ್ಯಾದೆಗೆ ಅಂಜಿ ಹೆಲ್ಮೆಟ್ ಧರಿಸಿದ್ದಾರೆ ಮದ್ಯಪ್ರಿಯರು. ಕಾರವಾರದ ಮದ್ಯದ ಅಂಗಡಿ ಮುಂದೆ ಬಹುತೇಕ ಜನ ಹೆಲ್ಮೆಟ್ ಧರಿಸಿ ಎಣ್ಣೆ ಖರೀದಿಗೆ ಕ್ಯೂ ನಿಂತಿದ್ರು. ಮುಖ ಮುಚ್ಚಿ ಎಣ್ಣೆಯನ್ನ ಖರೀದಿಸಿದ್ದಾರೆ ಕಾರವಾರದ ಮದ್ಯಪ್ರಿಯರು. ಅಟ್ಲೀಸ್ಟ್ ಹೆಲ್ಮೆಟ್ ಹಾಕೊಂಡು, ಮಾಸ್ಕ್ ಹಾಕೊಂಡು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನಾದ್ರೂ ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟ್ ಅದರ ಲಾಭ ಆದ್ರೂ ಸಿಗುತ್ತೆ. ಈಗಲೇ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಯಾವ ಈ ತರದ್ದು ಬೇಡ ಅಂತ ಹೇಳಿ. ಬಟ್ ಕೇಳಬೇಕಲ್ಲ ಮದ್ಯಪ್ರಿಯರು. ಏನೋ ಭಾನುವಾರ ಮಟನ್ ಪ್ರಿಯರು ಮಟನ್ ಖರೀದಿಗೆ ನಾ ಮುಂದು ತಾ ಮುಂದು ಅಂತ ಮುಗಿ ಬಿದ್ದಿದ್ರು. ನೀವು ನೋಡ್ತಾ ಇದ್ದೀರಾ, ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲಿ ಇವತ್ತು ಇದೇ ರೀತಿಯ ದೃಶ್ಯ ಕಂಡು ಬಂತು. ಇನ್ನು ಮನೆಯ ಹಿತ್ತಲಲ್ಲೇ ಕೊರೋನಾ ಸೋಂಕಿತೆ